ಅದೇ ಹೆಂಗೆ ಈ ಗೊಬ್ಬರ ಗಡ್ಡಿ ಗೊಬ್ಬರ ಏನು ಹಾಕಿಲ್ಲ ನೀವು? ಅದನ್ನ ಭಾಳ ಹಾಕಿಲ್ರಿ. ಇದನ್ನ ಸಗಣಿದ ಗೊಬ್ಬರ ನೀರ ಮಿಕ್ಸ್ ಮಾಡಿ ಹಾಕಿಲ್ಲ. ಅದನ್ನ ಭಾಳ ಹಾಕಿಲ್ಲ. ಭಾಳ ಚೆನ್ನಾಗಿ ಬಂತು. ಜೀವಾಮೃತನ ಭಾಳ ಹಾಕ್ಯಾರ ನೋಡಿ. ಅದನ್ನ ಬರ್ತಾರೆ ಅದೇ ಈ ಮಣ್ಣಾಗ ಜೀವಾಮೃತ ಏನಂದ್ರೆ ಮಣ್ಣಿಗೆ ಜೀವ ಕೊಡಕ್ರದಿ. ಅದಕ್ಕೆ ನಮ್ಮ ಡಾಕ್ಟರ್ ಸರ್ ಕೊಡೋದ್ರಿಂದ ಎರೆಹುಳದವ್ರ ನಿಮ್ಮ ಮಣ್ಣಾಗ ಎರೆಹುಳದವಲ್ರಿ ಅವು ಈ ಮಣ್ಣು ಮೆದುವೈತಿ ನೀವು ಕಳೆಗತ್ತಾಯಿ ನೋಡ್ರಿ ಬೇಕಾದ್ರೆ ಬೇರೆದವ್ರಕ್ಕೆ ನಿಮ್ಮ ಕಳೆತಾಗ ಸ್ಮೂತ್ ಜಾಸ್ತಿ ಐತ್ರಿ ಮಣ್ಣು. ಸ್ಮೂತ್ ಐತ್ರಿ. ಭಾಳ ಮೆದುವೈತಿ. ಭಾಳ ಮೆದುವೈತಿ. ಅದನ್ನ ಮಾಡಿದ್ರೆ. ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ಇವತ್ತು ನಾವು ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಹೊಸಳ್ಳಿ ಎಂಬ ಗ್ರಾಮದಲ್ಲಿದ್ದೇವೆ. ಇಲ್ಲಿ ಒಬ್ಬರ ರೈತರ ತೋಟದಲ್ಲಿ ಇದ್ದೇವೆ. ಇವರು ರೈತರು 3 ವರ್ಷದಿಂದ ಡಾಕ್ಟರ್ ಸಲ ಹಾಕಿ ಒಂದು ಒಳ್ಳೆ ಅದ್ಭುತ ಬೆಳೆ ಬೆಳೆದಿದ್ದಾರೆ. ಶೇಂಗಾ ಮತ್ತು ಮೆಕ್ಕೆಜೋಳ, ಬಾಳೆ ತೋಟ. ಈ ಬಾಳೆ ತೋಟದ ಈಗ 1 ವರ್ಷದಿಂದ ಇವರು ನಮ್ಮ ಡಾಕ್ಟರ್ ಸಲ ಹಾಕಿ ಯೂಸ್ ಮಾಡಿದರೆ ಚೆನ್ನಾಗಿ ಬೆಳೆದಿದ್ದಾರೆ. ಆ ರೈತರನ್ನ ಪರಿಚಯ ಮಾಡ್ಕೊಂಡು ಅವರ ಈ ಬೆಳೆದ ಒಂದು ಅನುಭವವನ್ನು ಅವ್ರ ಮಾತಿನಲ್ಲಿ ಕೇಳೋಣ, ನೋಡೋಣ ಯಾವ ರೀತಿ ಬೆಳೆಸಿದ್ದಾರೆ, ಏನೇನು ಹಾಕಿ ಬೆಳೆಸಿದ್ದಾರೆ ಅಂತ ರೈತರ ಪರಿಚಯ ಮಾಡ್ಕೊಂಡು ಆ ರೈತರನ್ನ ಒಂದು ಮಾತಿನಲ್ಲಿ ಈ ಅನುಭವವನ್ನು ಕೇಳ್ಕೊಳ್ಳೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಯಾವ ಊರು ಸರ್? ಡಿ ಹೊಸಳ್ಳಿ. ಸರ್ ಇದು ನಿಮ್ಮದು ಈಗ ಭಾಳ ಅದ್ಭುತ ಬಾ ಸರ್ ಅದು. ಇಷ್ಟೆಲ್ಲ ಬರ್ಬೇಕಾದ್ರೆ ಏನು ಕಾರಣ ಸರ್? ನೀವು ಹೆಂಗೆ ಯಾವ ರೀತಿ ಬೆಳೆಸಿದಿರಿ ಹೆಂಗೆ ಸರ್? ನಾವು ಡಾಕ್ಟರ್ ಸೈಲ್ ಬಳಸಾಕೈತಿ ಸರ್. ಈಗ 2 ರಿಂದ 3 ವರ್ಷ ಸರ್. 3 ವರ್ಷ. ನಾವು ಬೇರೆ ಯಾವ ಥರ ಗೊಬ್ಬರ ಯೂಸ್ ಮಾಡಿಲ್ಲ ಸರ್. ಡಿ ಕಂಪೋಸರ್ ಆಮೇಲೆ ಜೀವಾಮೃತ ಬೆಳೆಸಿ ಇದ್ರ ಮುಖಾಂತರ ಸರ್ ನಾವು ಚೆನ್ನಾಗಿ ಬೆಳೆ ಬಂದಿದೆ ಸರ್. ಸರ್ ಈಗ ಡಾಕ್ಟರ್ ಸೆಲ್ನ ನೀವು ಎಷ್ಟು ವರ್ಷ ಬಳಸಕ್ ಕುಂತ್ರಿ ಸರ್? ಈ 3ನೇ ವರ್ಷ ನಾವು ಬಳಸಾಕೈತಾರ ಸರ್. 3 ವರ್ಷ ರೀ. 3 ವರ್ಷ. ಯಾವ ಬೆಳೆ ಬೆಳೆಸಿದ್ರಿ ಸರ್? ಶೇಂಗಾಕ್ಕೆ ಬೆಳೆಸಿವಿ ಸರ್, ಗೋವಿನ ಜೋಳಕ್ಕೆ ಬೆಳೆಸಿವಿ ಸರ್, ಬಾಳೆಗೆ ಬೆಳೆಸಿವಿ, ಎಲ್ಲ ಚೆನ್ನಾಗಿ ಬಂದ ಸರ್. ಸರ್ ಇದು ಬಾಳಿಗೆ ನೀವು ಇಷ್ಟೆಲ್ಲ ಅದ್ಭುತ ಬಂದ್ರೆ ಒಂದು ಗೊನಿ ಮಿನಿಮಮ್ 40 kg ಮೇಲೆ ಐತಿ ಸರ್. ಇಷ್ಟೆಲ್ಲ ಬೆಳೆಸ್ಬೇಕಾದ್ರೆ ಡಾಕ್ಟರ್ ಸೆಲ್ ಎಷ್ಟು ಬೆಳೆಸಿರಿ ನೀವು? ಸರ್ ಡಾಕ್ಟರ್ ಸೆಲ್ ಎಷ್ಟು ಕ್ಯಾನ್ ಹಾಕಿದ್ರಿ, ಹೆಂಗ್ ಬೆಳೆಸಿದ್ರಿ? ಒಂದೆಲ್ಲ 10 ಲೀಟ್ರು 5 ಲೀಟ್ರು 20 ಲೀಟರ್ ಮಾತ್ರ ಬೆಳೆಸಿ ಸರ್. ಒಟ್ಟ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಸರ್? ಸರ್ ರಾಸಾಯನಿಕ ಗೊಬ್ಬರ ಹಾಕಿ ಸರ್. ಆಮೇಲೆ ನಮ್ಮ ಹೊಲದಲ್ಲಿ ಸಿಕ್ಕಾಪಟ್ಟಿ ಎರೆಹುಳ ಭಾಳ ಅದ್ಭುತ ಅದಾವ ಸರ್. ಎರೆಹುಳ ಸರ್. ಆಮೇಲೆ ಬೇರ್ ಡೆವಲಪ್ಮೆಂಟ್, ಸಾಯಿಲ್ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಬಂದಿದೆ ಸರ್. ಮಣ್ಣು ಮಿದು ಐತ್ರಿ? ಮಣ್ಣು ಪೂರ ಮಿದುವೆ ಸರ್. ಸರ್ ಈಗ ರಾಸಾಯನಿಕ ಗೊಬ್ಬರದನ ರೈತರು ಬಾಳಿ ಬೆಳಿಬಹುದು ಡಾಕ್ಟರ್ ಸೆಲ್ ಮೇಲೆ? ಬೆಳಿಬಹುದು ಸರ್, ಬೆಳಿಬಹುದು. ನೀವು ಬೆಳೆದು ತೋರಿಸಿರಿ? ಬೆಳೆದು ಸರ್. ಈಗ ನಿಮ್ಮ ಜೊತೆಗೆ ನಿಮ್ಮೂರ ಬಾಳಿ ಹಾಕಿರ್ತಾರಲ್ಲ, ಇದಕ್ಕ ನಿಮ್ಮದಕ್ಕ ಗೊಬ್ಬರ ಹಾಕಿ ಬೆಳೆಸಿರಕ ನೋಡಿದ್ರೆ ಡಿಫ್ರೆನ್ಸ್ ಏನು ಸರ್? ಅವರು ನೋಡಿ ಸರ್, ಅವ್ರದ್ದು ಮಾಲ್ ಅಲ್ಲಿ ನಮ್ಮ ಮಾರ್ಕೆಟ್ಗೆ ಹೋಗ್ತಾರ ಸರ್. ಮಾಲ್ ಯೂರಿಯಾ ಎಲ್ಲ ಹಾಕ್ಯಾರಲ್ಲ, ಅವ್ರ ಮಾಲ್ ತಾರೀಕು ಬರೋದು ಸರ್. ನಮ್ಮ ಮಾಲ್ ಭಾಳ ಶೈನಿಂಗ್ ಡೆವಲಪ್ಮೆಂಟ್ ಆಗಿ ಆ ಮಾಲ್ ನಮ್ಮ ಖರೀದ ನಮ್ಮ ತೋಟಕ್ಕೆ ಅವರು ನಿಮ್ಮ ಮಾಲ್ ನಿಮ್ದೇ ಕೊಟ್ಟಂತ ಬರ್ಕತ್ತೆ ಸರ್. ಖರೀದಾರ ನಿಮ್ದೇ ಕೇಳ್ತಾರ? ಹೌದು ಸರ್. ನೋಡ್ರಿ ನೀವು ಡಾಕ್ಟರ್ ಸಲ ಅವ್ರದಲ್ಲಿ ಮಾಲ್ ತಡಿವಲ್ ಸರ್. ವೀರ್ಯ ಸಿಕ್ಕಾಪಡೆಗ ಸರ್, ಜಲ್ದಿ ಹಣ್ಣಾಗಿ ಕಾಯಿ ಕೊಳ್ಳೇದಾಗಿ ಆಮೇಲೆ 16, 18, 20 kg ಬೌರ್ ಬಂದವ ಸರ್. ನಾವು ಡಾಕ್ಟರ್ ಸೈಡ್ ಬೆಳೆಸಿದಾಗ ನಾವು 28, 38, 42, 41 kg ಮಟ್ಟ ಬಂದವು ಸರ್. ಡಬಲ್ ಆತಲ್ರಿ? ಹಾಂ ಸರ್, ಡಬಲ್ ಆತು. ಮತ್ತೆ ಇಳುವರಿ ಡಬಲ್ ಆತು. ಖರ್ಚು ಹೆಂಗೆ ಎಷ್ಟಾಗಿದೆ ಸರ್? ನೀವು ಎಷ್ಟು ಸಸಿಗಳು ಸರ್ ಹಚ್ಚಿರಿ ನೀವು? ನಾವು 2200 ಸರ್. ಸರ್ 2 ಎಕರೆಗೆ ಮಿನಿಮಮ್ 8 ಲಕ್ಷ ರೂಪಾಯಿ ನಿಮಗೆ ಇದು ಬಾಳೆ? ಹೌದು ಸರ್. ಇದಕ್ಕೆ ನೀವು ಫರ್ಟಿಲೈಸರ್ ಏನು ಹಾಕಿರೋದು ಎಷ್ಟು ಖರ್ಚು ಮಾಡಿರಿ ನೀವು ಇದಕ್ಕೆ ಗಿಡ ಬೆಳೆಸಕ್ಕೆ ಸರ್? 20 ರಿಂದ 30 ಸಾವಿರ ರೂಪಾಯಿ ಖರ್ಚು ಮಾಡಿ ಸರ್. ಬರೀ 20 ರಿಂದ 30 ಸಾವಿರ ರೂಪಾಯಿ. ನೀವು 30 ಸಾವಿರ ರೂಪಾಯಿ ಅವರೇಜ್ ಟೋಟಲ್ ಎಲ್ಲ ಬಂತು ಸರ್. 30 ಸಾವಿರ ರೂಪಾಯಿದಾಗ 8 ಲಕ್ಷ ಬೆಳೆ ತೆಗೆದಿರಿ. ಅದು ಎದರಿಂದ? ಡಾಕ್ಟರ್ ಸಾಲಿಂದ ಸರ್. ಮತ್ತೆ ಇನ್ನುಳಿದ ಯಾವುದು ನೀವು ಪ್ರಾಡಕ್ಟ್ ಬೆಳೆಸಿಲ್ಲ ಬೇರೆ ಸರ್? ಫಸ್ಟ್ ನೀವು ಬಾಳಿಗೆ ಇಷ್ಟೆಲ್ಲ ಡಾಕ್ಟರ್ ಸಲ ಹಾಕಿ ಬೆಳೆಸ್ಬೇಕಾದ್ರ ಇಷ್ಟು ಚೆನ್ನಾಗಿ ಬರ್ಬೇಕಾದ್ರೆ ನೀವು ಫಸ್ಟ್ ಶೇಂಗಾಕ್ಕೆ ಬೆಳೆಸಿದಿರಿ. ಶೇಂಗಾ ಹೆಂಗೆ ಬಂದ್ ಸರ್ ನೀವು ಬೀಜೋಪಚಾರ? ಶೇಂಗಾ ಎಕರೆಗೆ 20 ಕ್ವಿಂಟಲ್ ಬಂದ ಸರ್. ಎಕರೆಗೆ 20 ಕ್ವಿಂಟಲ್ ಸರ್? ಬಾ ಭಾರಿ ಬಂತಲ್ರಿ. ನೋಡಿ ಬಾಳಿ ನೋಡಿ ನಿಮ್ಗೆ ಭಾಳ ಖುಷಿ ಐತಲ್ಲ? ಯಾರು ಹೋಗಿಲ್ಲ ಸರ್, ಏನಿಲ್ಲ ಸರ್, ಎಲ್ಲ ಸ್ವಚ್ಛತೆ ಸರ್. ಎಲ್ಲ ಕ್ಲಿಯರ್ ಐತೆ ಸರ್. ನೋಡ್ರಿ ಎಷ್ಟು ಗೊನಿ ಐತಿ, ಎಷ್ಟು ಎಲ್ಲ ಇದೈತಿ, ಕ್ವಾಲಿಟಿ ಹೆಂಗೈತಿ ನೋಡ್ರಿ ಅದು. ಕ್ವಾಲಿಟಿ ಶೈನಿಂಗ್ ಐತೆ ಸರ್. ಮಾಲ್ ಶೈನಿಂಗ್ ಚೆನ್ನಾಗಿ. ಆಮೇಲೆ ಸರ್ ಇದನ್ನ ತಗೊಂಡ್ರಿ ಸರ್, ಇದಕ್ಕೆ ಆಮೇಲೆ ಬೇರೆ ದೇಶಕ್ಕೆ ರಫ್ತು ಮಾಡ್ರಿ ಸರ್. ರಫ್ತು ಕೊಟ್ಟು ಹೋಯ್ತಾರೆ ಸರ್. ಓಹ್ ನೋಡ್ರಿ, ಡಾಕ್ಟರ್ ಸಲಾಗಿ ಸಾವಯವ ಕೃಷಿ ಮಾಡಿ ಬೆಳೆಸಿದಂದ್ರೆ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಎಕ್ಸ್ಪೋರ್ಟ್ ಮಾಡಕ್ಕೆ ಸರ್. ಎಕ್ಸ್ಪೋರ್ಟ್ ಮಾಡೋದಲ್ರಿ ನಿಮ್ದು ಈಗ? ಸರ್ ಅವರೇ ಬೇರೆ ಯಾವ ತೋಟಕ್ಕೆ ಸರ್, ನಮ್ಮ ತೋಟಕ್ಕೆ ಬಂದು ನಮ್ಮ ಮಾಲ ಹೋಯ್ತಾರೆ.
ಓಹೋ ನೋಡ್ರಿ ಅದ್ಭುತ ಬೆಳೆ ತೆಗಿಬೋದಲ್ಲ ಸರ್, ಸಿಂಪಲ್ ಖರ್ಚಿನಾಗ. ಆಮೇಲೆ ಸರ್ ಇದು ಮಾಲ್ ಏನಾಗುತ್ತೆ ಸರ್ ಅಂದ್ರೆ ಭಾಳ ತಾಳಿಕೆ ಬರುತ್ತೆ ಸರ್, ಹ್ಮ್ ಶೈನಿಂಗ್ ಬರುತ್ತೆ, ಶೂಟ್ ಬರುತ್ತೆ ಸರ್, ಹಣ್ಣು ಸ್ವೀಟ್ ಚೆನ್ನಾಗಿರುತ್ತೆ. ಶೂಟ್ ಬರುತ್ತೆ ಸರ್. ಮತ್ತು ಅದೇ ರೀ ಭೂಮಿಯಾಗ ಎಲ್ಲ ಪೋಷಕಾಂಶ ಸರಿಯಾಗಿ ತೊಗೊಂತೈತೆ ಅಂದ್ರೆ ಒಳ್ಳೆ ಕ್ವಾಲಿಟಿ ಬರ್ತೈತೆ ಮಾಲ್. ಎಕ್ಸ್ಪೋರ್ಟ್ ಹೋಗ್ತಾನು ಸರ್. ಎಕ್ಸ್ಪೋರ್ಟ್ ಹೋಗಿ ಕುಂತಾರ ನೋಡ್ರಿ, ಬರೀ 30,000 ರೂಪಾಯಿ ಕೊಟ್ಟು ನೀವು ಎಕ್ಸ್ಪೋರ್ಟ್ ಮಾಡಕ್ ಕುಂತೀರಿ ಎಲ್ಲ. ಇದು ಎಲ್ಲ ಈ ನೀವು ಇದ್ರಾಗ ಗರಿನ ಇಲ್ಲೇ ಕಳತ ಹಾಕಿರೆ ಸರ್? ಇವೆಲ್ಲ ಎಲ್ಲಿ ಸರ್ ತಳ ಹಾಕಿ ಸರ್ ಕಟ್ ಮಾಡಿ, ಹ್ಮ್. ನಮ್ದು ಮಿನಿ ಟ್ಯಾಕ್ಟ್ರಿ ಸರ್, ಸಣ್ಣ ಟ್ಯಾಕ್ಟ್ರಿ ಹ್ಮ್ ಸರ್. ಎಲ್ಲ ಕಂಟ್ರಿಬ್ಯೂಷನ್ ಮಾಡಿ ಹ್ಮ್. ಗೊಬ್ಬರ ಮಾಡಿ ಅದ್ರ ಮೇಲೆ ಮತ್ತೆ ಡಾಕ್ಟರ್ಸ್ ಎಲ್ಲ ನಾವು ಯೂಸ್ ಮಾಡ್ತೀವಿ ಸರ್. ಸ್ಪ್ರೇ ಮಾಡಿಬಿಡ್ತಾರೆ. ಸ್ಪ್ರೇ ಮಾಡ್ತೀವಿ ಸರ್. ಅದೆಲ್ಲ ಇದಾಗಿ ಕೊಳತು, ಹ್ಮ್. ಆಮೇಲೆ ಅದು ಇದಾಗಿ ಎಲ್ಲ ಬೇರಿಗೂ ಹ್ಮ್. ಸರ್ ಸತ್ತು ಕೊಡ್ತು ಸರ್. ಅದೆಲ್ಲ ಎರೆಹುಳನು ಎರೆಹುಳ ಡೆವಲಪ್ಮೆಂಟ್ ಆಗ್ತದೆ ಸರ್ ಅದರಿಂದ. ಆಮೇಲೆ ಎರೆಹುಳ ಇಲ್ಲೇ ನಮ್ಮ ಹೊಲದಲ್ಲೇ ಇರ್ತಾವ ಸರ್ ಅವು. ಬೇರೆ ಗೊಬ್ಬರ ಏನಾಯ್ತು ಸರ್, ಎರೆಹುಳ ಸತ್ತು ಬಿಡ್ತಾವ ಸರ್. ಹೌದು, ನಾಶ ಪಡಿಸ್ತೇವೆ ನಾವು. ನಾಶ ಗೊಬ್ಬರ ಹಾಕಿದ್ರೆ ಎರಡು ಸತ್ತ ಬಿಡ್ತಾವ. ಎರೆಹುಳ ನಮ್ಮ ರೈತನ ಮಿತ್ರ ಸರ್ ಅವು. ಹೌದು, ಅದನ್ನ ತಿಳ್ಕೊಂಡಕ ನೀವು ಈ ರೀತಿ ಬೆಳಕ್ಕೆ ಆಗೈತೆ ಸರ್. ಹೌದು ಸರ್. ರೈತನ ಮಿತ್ರನ ಎಂದು ನಾವು ಮಿತ್ರನ ಕಳ್ಕೊಂತೀವಿ ಅವತ್ತ ನಮಗೆ ಜಾಸ್ತಿ ಸರ್ ಎರೆಹುಳ ಬಳಸ್ತೀವಿ ಸರ್. ಬರೀ ಎರೆಹುಳ ನಾಶ ಆಗ್ತವೆ. ನಾಶ ಸತ್ಯವಾದ ಮಾತ್ರ. ಡಾಕ್ಟರ್ ಸೈನ್ ಮೇಲೆ ಬಾಳಿ ತೋಟ ಬೆಳಿಬೋದ ರೈತರು? ಆರಾಮ್ ಬೆಳಿಬೋದು ಸರ್, ಈಸಿ ಬೆಳಿಬೋದು ಸರ್. ಡಾಕ್ಟರ್ ಸೈಡ್ ಬಳಸೋದ್ರಿಂದ ಸರ್ ಫಂಗಿ ಸೈಡ್, ಆಮೇಲೆ ಸ್ವರ್ಗ ರೋಗ, ಆಮೇಲೆ ಎಲಿ ಒಣಗ ರೋಗ ಎಲ್ಲ ಕಂಟ್ರೋಲ್ ಮಾಡಿ ತಂದಾದ ತಾನು ಒಂದು ಗುಣಧರ್ಮ ಕಾಪಾಡ್ಕೊಂಡು ನಿಸರ್ಗ ಕೊಡುಗೆಯಿಂದ ಗಿಡ ಬೆಳಿತೈತಿ. ಹೌದು ಸರ್. ಬೇರೆ ರೈತರು ಇದನ್ನ ಡಾಕ್ಟರ್ ಸೈನ್ ಮೇಲೆ ಆರಾಮ್ ಬೆಳಿಬೋದು ಸರ್.